ಸರ್ ಕಾಂತಾರ 2 ಪ್ರಾಜೆಕ್ಟಿಂದ ಫೋನ್ ಬಂದಿತ್ತು. ಸೊ ಕಾಂತಾರದಲ್ಲಿ ಮಾಡೋದೇನು, ನಾವು ಸ್ಕ್ರೀನ್ ಮೇಲೆ ಬರೋದೇ ದೊಡ್ಡ ಸಾಧನೆ ಆಗೋಗುತ್ತೆ ಸರ್. ಕಾಂತಾರ 2 ಸಿಕ್ತು ಅಂತ ಹೇಳಿದ್ರೆ ನನ್ನಂತ ಆದಷ್ಟು ಅಂತ ಯಾರು ಇಲ್ಲ ಸರ್. ನಮ್ಮ ಕ್ಯಾರೆಕ್ಟರ್ಸ್ ಆಗಲಿ ನಮ್ಮ ಇದನ್ನಾಗಲಿ ಬಂದು ನಾವು ಬೇಟೆ ಆಡ್ತೀವಿ. ಯಾಕಂದರೆ ಕೆಲವೊಂದು ಡೈರೆಕ್ಟರ್ಸ್ ಮಾತ್ರ ಆನೆ ರೀತಿ ಹೇಗೆ ತೋರಿಸ್ಬೇಕು, ಸಿಂಹನ ಹೇಗೆ ತೋರಿಸ್ಬೇಕು, ಚಿರತೆನ ಹೇಗೆ ತೋರಿಸ್ಬೇಕು ಅಂತೇಳಿ, ಡೈನೋಸರ್ನ ಯಾವ ರೀತಿ ತೋರಿಸ್ತಾರೆ ಆ ಥರ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಫುಲ್ ಫಿಲ್ಮ್ ಡೈನೋಸರ್ ಇದ್ರೆ ಚೆನ್ನಾಗಿರಲ್ಲ. ಅದು ಬಂತು ಹೋಯಿತು, ಆದರೆ ಜನರ ನೆನಪಲ್ಲಿ ಉಳಿಬೇಕಾದ್ರೆ. ಸರ್ ಕಾಂತಾರ 2 ಪ್ರಾಜೆಕ್ಟಿಂದ ಫೋನ್ ಬಂದಿತ್ತು. ಯಾಕೆಂದರೆ ಜನರಲಿ ನಮ್ಮ ಕ್ಯಾರೆಕ್ಟರ್ಸ್ ಆಗಲಿ ನಮ್ಮ ಇದನ್ನಾಗಲಿ ಬಂದು ನಾವು ಬೇಟೆ ಆಡ್ತೀವಿ. ಈ ಡೈರೆಕ್ಟರ್ಸ್ ಹತ್ರ ಹೋಗಬೇಕು, ಸೂರಿ ಸರ್ ಹತ್ರ ನಾನು ಮಾಡಬೇಕು, ನನ್ನ ಪರ್ಸ್ನಲ್ ಆಸೆ ಸೂರಿ ಸರ್ ಹತ್ರ ಒಂದು ಸರಿ ಮಾಡಿ. ಯಾಕಂದರೆ ಕೆಲವೊಂದು ಡೈರೆಕ್ಟರ್ಸ್ ಮಾತ್ರ ಆನೆ ರೀತಿ ಹೇಗೆ ತೋರಿಸ್ಬೇಕು, ಸಿಂಹನ ಹೇಗೆ ತೋರಿಸ್ಬೇಕು, ಚಿರತೆನ ಹೇಗೆ ತೋರಿಸ್ಬೇಕು ಅಂತಿರುತ್ತೆ. ನನಗೆ ಆ ಥರ ಕ್ಯಾರೆಕ್ಟರ್ಸ್ ಬೇಕಾದ್ರೆ ನನಗೆ 1 ನಿಮಿಷ ಆಗಲಿ 10 ನಿಮಿಷ ಆಗಲಿ ಡೈನೋಸರ್ನ ಯಾವ ರೀತಿ ತೋರಿಸ್ತಾರೆ ಆ ಥರ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಫುಲ್ ಫಿಲ್ಮ್ ಡೈನೋಸರ್ ಇದ್ದರೆ ಚೆನ್ನಾಗಿರಲ್ಲ. ಅದು ಬಂತು ಹೋಯಿತು, ಆದರೆ ಜನರ ನೆನಪಲ್ಲಿ ಉಳಿಬೇಕು ಆ ರೀತಿ. ಸೊ ಆ ರೀತಿ ನನಗೆ ಆ ಪ್ರೊಡಕ್ಷನಿಂದ ಮಂಗಳೂರಿಂದ ಅಸೋಸಿಯೇಟ್ ಡೈರೆಕ್ಟರ್ಸ್ ಟೀಮು ಆ್ಯಕ್ಚುಲಿ ಅವತ್ತಿನ ದಿವಸ ಬ್ಯಾಂಗ್ಳೂರಲ್ಲೂ ಆಡಿಷನ್ ನಡೀತಾ ಇತ್ತು, ಮ್ಯಾಂಗ್ಳೂರಲ್ಲೂ ಆಡಿಷನ್ ನಡೀತಾ ಇತ್ತು. ಓನ್ಲಿ ಸೆಲೆಕ್ಟೆಡ್ ಪೀಪಲ್ ವರ್ ಕಾಲ್ ಟು ಮ್ಯಾಂಗ್ಳೂರ್ ಆ್ಯಕ್ಚುಲಿ. ಸೊ ನಾನು ಅವತ್ತು ಶೂಟಲ್ಲಿದ್ದೆ, ಗಾರ ಅನ್ನೋ ಒಂದು ಫಿಲಮ್ ಶೂಟಲ್ಲಿದ್ದೆ. ಸಂಜೆ 7 ಗಂಟೆವರೆಗಿತ್ತು. ಬಟ್ ಫೋನ್ ಬಂದಿದ್ದು 3 ಗಂಟೆಗೆ ಬಂದು ನಾಳೆ ಬೆಳಗ್ಗೆನೇ ಬರಲಿಕ್ಕಾಗುತ್ತೆ ಅಂತ. ಬಟ್ ಕಾಂತಾರ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದೆ. ಯಾಕೆ ರಿಷಬ್ ಸರ್ ಬಗ್ಗೆ ಆಲ್ ದ 3 ಶೆಟ್ಟೀಸ್, ರಾಜ್ ಶೆಟ್ಟಿ ಇರ್ಬೋದು, ರಕ್ಷಿತ್ ಶೆಟ್ಟಿ ಇರ್ಬೋದು, ಯಾಕಂದರೆ ದೇ ಹ್ಯಾವ್ ಎ ಡಿಫ್ರೆಂಟ್ ಒಂಥರ ಬೇರೆ ರೀತಿಯದೇ ಒಂದು ಫಿಲಮ್ಸ್ನ ಕೊಡ್ತಾಯಿದ್ದಾರೆ. ಸೊ ಕಾಂತಾರದಲ್ಲಿ ಮಾಡೋದೇನು, ನಾವು ಸ್ಕ್ರೀನ್ ಮೇಲೆ ಬರೋದೇ ದೊಡ್ಡ ಸಾಧನೆ ಆಗೋಗುತ್ತೆ ಸರ್ ಆ್ಯಕ್ಚುಲಿ. ಸೊ ಇಮಿಡಿಯೇಟಾಗಿ ಹೋದೆ. ಸೊ ಇಟ್ ಈಸ್ ಅಂಡರ್ ದ ಡಿಸ್ಕಷನ್. ಆ್ಯಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ ರಿಸಲ್ಟ್ ಆ್ಯಕ್ಚುಲಿ. ಕಾಂತಾರ 2ನಲ್ಲಿ ಕಾಂತಾರ 2 ಸಿಕ್ತು ಅಂತ ಹೇಳಿದ್ರೆ ನನ್ನಂತ ಆದಷ್ಟು ಅಂತ ಯಾರೂ ಇಲ್ಲ ಸರ್ ಆ್ಯಕ್ಚುಲಿ. ಸರ್ ರಿಷಬ್ ಸರ್ ವಾಸ್ ಇನ್ ನಥಿಂಗ್ ಆ್ಯಕ್ಚುಲಿ. ಅವ್ರದ್ದು ಮೇನ್ ಅಸೋಸಿಯೇಟ್ಸ್ ಇರ್ತಾರಲ್ಲ, ಹೂ ನೋಸ್ ಅಬೌಟ್ ದ ಇದು. ಸೊ ಅವ್ರು ಇದಾದ ನಂತರ ದೆನ್ ಇಟ್ ಗೋಸ್ ಟು ದ ಬಾಸ್ ಆ್ಯಕ್ಚುಲಿ. ಯಾಕಂದರೆ ಇದನ್ನು ನನಗೆ ಗೊತ್ತಾಗಿದ್ದು ಯಾವತ್ತು ಅಂತೇಳಿದ್ರೆ, ನಾನು KGF 2 ಆಡಿಷನ್ಗೆ ಹೋದಾಗಲೂ ಕೂಡ ಅಷ್ಟೇ, ದ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಡಿಷನ್ ಮಾಡಿದಾಗ ಪ್ರಶಾಂತ್ ನೀಲ್ ಅವರು ಹೈದರಾಬಾದಲ್ಲಿದ್ದರು. ಅವಾಗ ಸಾಲಾರ್ ಪ್ರಿಪ್ರೇಷನ್ ನಡೀತಿತ್ತು. ಅವ್ರಾಗ ಶೂಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ವೀಡಿಯೋಸ್ನ ಬಂದು ದೇ ರಿವ್ಯೂ ಇಟ್ ಆ್ಯಕ್ಚುಲಿ. ಸೊ ದೆನ್ ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋಂಥದ್ದು ನಾವು ಆಡಿಷನಲ್ಲಿ ನಾವು ತೋರಿಸ್ಬೇಕಾಗುತ್ತೆ. ಆನಂತರ ಯಾಕೆಂದರೆ ಒಂದು ಸರಿ ಅವರು ಬ್ಯುಸಿ ಆದಮೇಲೆ ದೇ ವಿಲ್ ನಾಟ್ ಹ್ಯಾವ್ ಟೈಮ್ ಟು ಲುಕ್ ಎಟ್ ದ ಇದು. ಅವರು ವರ್ಕ್ಶಾಪಿಗೆ ಕರೆದಾಗಲೇ ನಮಗೆ ಗೊತ್ತಾಗೋದು. ನೆಕ್ಸ್ಟ್ ನನಗೆ ನನ್ನ ಕ್ಯಾರೆಕ್ಟರ್ ಯಾವ್ದಾದ್ರು ಫೈನಲೈಸ್ ಆಯಿತು ಅಂದರೆ ದಿಸ್ ಯುವರ್ ಕ್ಯಾರೆಕ್ಟರ್, ಆ ವರ್ಕ್ಶಾಪ್ಗೆ ಬಂದು ಪ್ರಿಪೇರ್ ಆಗಿ ಆಮೇಲೆ ಬಿಡ್ತಾರೆ ದೊಡ್ಡ ಬ್ಯಾನರ್ಸ್ ಅವರು. ಸರ್ ಈಗ ಜಸ್ಟು ನಾಟ್ ಇವನ್ 1 ವೀಕ್, ಲಾಸ್ಟು ಥರ್ಸ್ಡೇ ಫ್ರೈಡೇ ಹೋಗಿದ್ದಿದ್ದು ನಾನಲ್ಲಿ. ಸೊ ದೇ ಸೆಡ್ ವಿತಿನ್ 10-15 days ಡೆಫಿನೆಟ್ಲಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ. ಯಾಕೆಂದರೆ ಅವರು ಅಷ್ಟು ಕಾನ್ಫಿಡೆನ್ಸ್ ಕೊಡೋಲ್ಲ. ಅದರಲ್ಲೂ ಹೇಳಿದ್ದಾರೆ ಸರ್, ವಿತ್ ದ ಡೈಲಾಗ್ ಅವ್ರು ವಿದೌಟ್ ದ ಡೈಲಾಗ್. ಕಾರಣ ಡೈಲಾಗ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಮಂಗಳೂರು ಕುಂದಾಪುರದ ಕನ್ನಡ ಆಗಿರೋದ್ರಿಂದ ನಾವು ಮೈಸೂರಿನವರಾಗಲಿ ಬೆಂಗಳೂರಿನವರಾಗಲಿ ಸ್ವಲ್ಪ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಸರ್ ಅದು. ಸೊ ಅದರಿಂದ ಬಂದು ನನಗೆ ಐ ವಾಸ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್. ಸೊ ಅವ್ರ ಹತ್ರ ನಾನು ಒಪ್ಕೊಂಡೆ, ಇರೋ ವಿಷಯನ ಹೇಳಲೇಬೇಕಲ್ಲ, ಸುಮ್ಮನೆ ನಾನು ಹೋಗಿ ನಾಳೆ ಜೋಕರ್ ಆಗೋದಕ್ಕಿಂತ ಇವತ್ತಿನ ದಿವಸನೇ ಸತ್ಯ ಹೇಳೋದು ಅಂತ. ಬಟ್ ದೇ ಹ್ಯಾವ್ ಸಮ್ ಪ್ಲ್ಯಾನ್ಸ್ ಫಾರ್ ಮೀ ಆ್ಯಕ್ಚುಲಿ. ಅಷ್ಟಂತೂ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಶಾಲಿನ್ ಮತ್ತು ರಾಕಿ ಇಬ್ಬರು ಅಸೋಸಿಯೇಟ್ ಡೈರೆಕ್ಟರ್ಸು, ವೆರಿ ಗುಡ್ ಜೆಂಟಲ್ಮೆನ್ಸ್ ಆ್ಯಂಡ್ ಟೆಕ್ನಿಕಲಿ ಸೌಂಡ್ ಅವರು. ಹೌದು ಸರ್, ಆ್ಯಕ್ಚುಲಿ ನಾನು ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ದೆ, ಈಗ ನಾನು ಬೇಟೆ ಆಡಲಿಕ್ಕೆ ಹೋಗ್ತಾ ಇಲ್ಲ. ಈಗ ಅದಾಗಿ ನನ್ನ ಹುಡ್ಕೊಂಡು ಬರೋಂಥ ಒಂದು ಕಾಲ ಬಂದಿದೆ. ಸೊ ಲೈಕಾ ಪ್ರೊಡಕ್ಷನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲಮ್ ಪ್ರೊಡಕ್ಷನ್ ಇನ್ ಇಂಡಿಯಾನೇ ಆಗ್ತಾಯಿದೆ ಇವಾಗ. ಅವರು ದೊಡ್ಡ ದೊಡ್ಡ ಬ್ಯಾನರ್ಸ್ ಅಂದರೆ ಇಟ್ಸ್ ಅಬೌವ್ ಇದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡೋಂಥವ್ರು. ಸೊ ಅಂಥ ಒಂದು ಫಿಲಮ್ಸಲ್ಲಿ ನನಗೆ ಫೋನ್ ಬರಬೇಕಾದ್ರೇ ಇಟ್ಸ್ ಎನ್ ಅಚೀವ್ಮೆಂಟ್. ಸೊ ಅಲ್ಲಿಯೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಇದಾಗಿದೆ. ದೇ ಹವ್ ಕನ್ಫರ್ಮ್ ದ ದಿಸ್ ಥಿಂಗ್, ಬಟ್ ಕ್ಯಾರೆಕ್ಟರ್ ಸಿಗಬೇಕಷ್ಟೆ. ಸರ್ ಹಾನೆಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಫ್ಯಾನ್ಸ್ಗಳು ಕರ್ನಾಟಕದಲ್ಲಿ ಎಷ್ಟು ಕಾಯ್ತಾ ಇದ್ದಾರೋ ಅವರಿಗಿಂತ 10-100 ಪಟ್ಟು 1000 ಪಟ್ಟು ನಾನು ಕಾಯ್ತಾ ಇದ್ದೀನಿ, ಎಸ್ಪೆಷಲಿ ಫಾರ್ ಕಾಟೇರಾಗೆ. ಯಾಕೆ ಅಂತೇಳಿದ್ರೆ, ನಾನು ದರ್ಶನ್ ಸರ್ ಅಂತೇಳಿದ್ರೆ ಆ್ಯಕ್ಷನ್ ಓರಿಯೆಂಟೆಡ್ ಮೂವೀಸ್ ಅಂತ. ಬಟ್ ನಾನು ರಾಮೋಜಿರಾವ್ ಸಿಟಿನಲ್ಲಿ ನೋಡಿದ್ದೇ ಬೇರೆ ಸನ್ನಿವೇಶ, ನೋಡಿದ್ದೇ ಬೇರೆ. ಈಗ ಯಾಕೆಂದರೆ ಈಗ ರಿವ್ಯೂಸು ಅದರದ್ದು ಟ್ರೈಲರ್ಸ್ ಬಂದಾಯಿತು, ಸಾಂಗ್ಸ್ ಬಿಡುಗಡೆ ಆಯಿತು.
ಬಟ್ ಈ ರೀತಿಯ ಒಂದು ಕ್ಯಾರೆಕ್ಟರ್ ದರ್ಶನ್ ಸರ್ನ ನಾನು ಯಾವತ್ತೂ ನನ್ನ ಲೈಫಲ್ಲೂ ನೋಡಿಲ್ಲ. ಯಾಕಂದರೆ ನಾನು ಅವ್ರನ್ನ ಮೆಜೆಸ್ಟಿಕ್ ಕಾಲದಿಂದನೂ ನೋಡ್ತಾ ಇದ್ದೀನಿ, ಅವ್ರನ್ನ ಕರಿಯಾ ಫಿಲ್ಮಿಂದನೂ ನೋಡ್ತಾ ಇದ್ದೀನಿ, ಕುಡ್ ಬಿ ರಾಬರ್ಟ್ ಇರ್ಬೋದು, ನೋಡ್ತಾ ಇದ್ದೆ. ಯಾಕಂದರೆ ಫ್ಯಾಮಿಲಿ ಜೊತೆ ನಾನು ಹೋಗ್ತಾ ಇದ್ದೆ. ದೋ ಐ ವಾಸ್ ನಾಟ್ ಎ ಫ್ಯಾನ್ ಆಫ್ ಹಿಮ್ ಇನ್ ದೋಸ್ ಡೇಸ್ ಆ್ಯಕ್ಚುಲಿ. ದರ್ಶನ್ ಸರ್ದು ಇದೊಂದು ಡಿಫ್ರೆಂಟ್ ಇದರಿಂದ ಇಟ್ಸ್ ಎ ವೆರಿ ಓಲ್ಡ್ ಸ್ಟೋರಿ. ಅಂದರೆ ಹಳೆ ಕಾಲದ ಒಂದು ಕತೆ, ಇದು ನೈಜ ಕತೆ ಅಂತ ಒಂದು ರೂಮರ್ಸ್ ಇದೆ. ಯಾಕಂದರೆ ತರುಣ್ ಸರ್ ಹತ್ರನೂ ಇದನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಬಿಕಾಸ್ ಹಿ ಹಸ್ ಗಾಟ್ ಅವ್ರದ್ದೇ ಅದೊಂದು ಲಿಮಿಟೇಷನ್ ಇರ್ತಾರೆ ಮಾತಾಡಲಿ. ಬಟ್ ನನಗಂತೂ ಖಂಡಿತ ಅನಿಸುತ್ತೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಮೈಲ್ ಸ್ಟೋನ್ ಅಂತ ನಾನು ಆಲ್ಮೋಸ್ಟ್ ಆಲ್ ನನ್ನ ಎಲ್ಲ ಇಂಟರ್ವ್ಯೂಸ್ನಲ್ಲೂ ಹೇಳ್ಕೊಂಡಿದ್ದೀನಿ ಇದನ್ನು. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಮೈಲ್ ಸ್ಟೋನ್. ದರ್ಶನ್ ಸರ್ ಲುಂಗಿ ಉಟ್ರೆ ಯಾವ ರೀತಿ ಕಾಣ್ತಾರೆ ಅಂತ ಹಾಡಿನ ಸೀನಲ್ಲಿ ತಮಾಷೆಗೆ ನೋಡಿದ್ದೆ, ಬಟ್ ಸೀರಿಯಸ್ ಕ್ಯಾರೆಕ್ಟರ್ ನೋಡಿದ್ದೇ ಇಲ್ಲಿ. ಮತ್ತು ಮಾಲಾಶ್ರೀ ಅವರ ಮಗಳು ಆರಾಧನಾ ಅವರೋದ್ರು ಅಷ್ಟೇ, ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಬೇಕು ಅಂದರೆ ಅವ್ರಿಗೂ ಒಂದು ದೊಡ್ಡ ಟೇಕ್ ಆಫ್ ಇದರಲ್ಲಿ ಸಿಗುತ್ತೆ. ಮತ್ತು ಕೆಲವೊಂದು ಕ್ಯಾರೆಕ್ಟರ್ ಶ್ರೀನಿವಾಸ ಮೂರ್ತಿ ಸರ್ದು ಕ್ಯಾರೆಕ್ಟರ್ ಏನು ಅಂತ ಗೊತ್ತಿಲ್ಲ, ಬಟ್ ಅವ್ರದ್ದು ಎದುರುಗಡೆ ಕುಳಿತಿದ್ದೀನಿ. ಅವಿನಾಶ್ ಸರ್ ಏನು ಅವ್ರ ಕ್ಯಾರೆಕ್ಟರ್ ಗೊತ್ತಿಲ್ಲ. ಎಲ್ಲ ಇದು ವಿ ಹ್ಯಾವ್ ಎ ಗ್ರೂಪ್ ಆಫ್ ಒಂದು ಜಮೀನ್ದಾರರ ಕ್ಯಾರೆಕ್ಟರ್ಸ್ ಸರ್ ಇದು. ಮತ್ತು ಒಂದು ವರ್ಗ ಅಂತ ಇರುತ್ತೆ, ಹಿಂದುಳಿದ ವರ್ಗನೋ ಅಥವಾ ಇನ್ನೊಂದು ಇರ್ಬೋದು. ಬಟ್ ಎಲ್ಲ ನಾನು ಅಷ್ಟೇ ಕಲ್ಪನಾ ಲೋಕದಲ್ಲಿ ನಾಳೆ ಏನಂದರೆ ಒಂದು ಮಾಸ್ ಕ್ರೌಡಲ್ಲಿ ಕುಳಿತು ನಾಳೆ ಫಿಲಮ್ ನೋಡ್ತಾ ಇದ್ದೀನಿ. ದಟ್ ಈಸ್ ನನ್ನ ಮನೆ ಪಕ್ಕ ಇರೋ ಕಮಲಾನಗರಲ್ಲೇ ನೋಡ್ತಾ ಇದ್ದೀನಿ. ಯಾಕಂದರೆ ದರ್ಶನ್ ಸರ್ದು ಫಿಲಮ್ನ ನೋಡಬೇಕು ಅಂದರೆ ಅಲ್ಲಿ ಕೂತು ಎಂಜಾಯ್ ಮಾಡಿದ ನಂತರ ದೆನ್ ಸಂಡೇ ಬಂದು ಅಲ್ಲಿ ಗೋ ಟು GT ಮಾರ್ಕೆಟ್. ಥ್ಯಾಂಕ್ ಯು ಸೋ ಮಚ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.